ಪ್ರಭುವೇ ನಿನಗೆ ಮುಕ್ತಿಯನ್ನು ನೀಡಲಿದ್ದಾರೆ. ಪ್ರತಿ ಬಲಿಪೂಜೆಯಲ್ಲಿ ಸನ್ಮಾರ್ಗವನ್ನು ತೋರಿಸಲು ನಮ್ಮೊಡನೆ ಜೀವದಾಯಕ ನುಡಿಗಳೊಂದಿಗೆ ಮಾತನಾಡುವುದರ ಮೂಲಕ ಹಾಗೂ ಆಲಿಸಿದ್ದನ್ನು ಪಾಲಿಸಲು ಈ ಸಂಸ್ಕಾರದಲ್ಲಿ ನಮ್ಮ ಹೃದಯಗಳಿಗೆ ಬರಲಿರುವುದರ ಮೂಲಕ ಬನ್ನಿ ಆ ಪ್ರಭುವಿನ ಆಗಮನಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಗೊಳಿಸಿಕೊಳ್ಳೋಣ. ಹಾಗೂ ಈ ಬಲಿಪೂಜೆಯಲ್ಲಿ ಈ ಬಾಲಕನು ಪ್ರಭುವನ್ನು ತನ್ನ ಹೃದಯಕ್ಕೆ ಪ್ರಥಮವಾಗಿ ಸ್ವೀಕರಿಸಲಿದ್ದಾನೆ. ಇಂದು ಇರುವ ಸಂತೋಷ ಪ್ರತಿದಿನದ ಬಲಿಪೂಜೆಯಲ್ಲಿ ಪ್ರಭುವನ್ನು ಸ್ವೀಕರಿಸುವಾಗ ಅವನಲ್ಲಿ ಹಾಗೂ ನಮ್ಮೆಲ್ಲರಲ್ಲೂ ಇರಲಿ ಎಂದು ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪವಿತ್ರಾತ್ಮರಿಂದ ಶಿಕ್ಷಿತರಾಗಿ ನಿಮ್ಮನ್ನು ತಂದೆ ಎಂದು ಕರೆಯಲು ಧೈರ್ಯಗೊಳ್ಳುತ್ತೇವೆ. ದತ್ತು ಮಕ್ಕಳೆಂಬ ಮನೋಭಾವವನ್ನು ನಮ್ಮ ಹೃದಯಗಳಲ್ಲಿ ಪರಿಪೂರ್ಣಗೊಳಿಸಿರಿ. ಹೀಗೆ ನೀವು ವಾಗ್ದಾನವಿತ್ತ ಪಿತ್ರಾರ್ಜಿತವನ್ನು ಪ್ರವೇಶಿಸಲು ನಾವು ಯೋಗ್ಯರಾಗುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡಿ. ನಾನು ನನ್ನ ಪೂರ್ವಜರಂತೆ ಉತ್ತಮನಲ್ಲ ಎಂದು ಪ್ರಾರ್ಥಿಸುವ ಪ್ರವಾದಿಯ ವಿನಯದ ಕಾರಣಕ್ಕಾಗಿ ದೇವರು ಎಲಿಯನನ್ನು ಕಾಪಾಡಲು ದೂತನನ್ನೇ ಕಳುಹಿಸುತ್ತಾರೆ. ವಿನಯ ದೇವರ ಆಶೀರ್ವಾದವನ್ನು ತರುತ್ತದೆ ಎಂಬುದನ್ನು ಈ ವಾಚನದಲ್ಲಿ ಗಮನಿಸಬಹುದು. ಅರಸರುಗಳ ಮೊದಲನೆಯ ಗ್ರಂಥದ ವಾಚನ. ಎಲಿಯನು ತಾನೊಬ್ಬನೇ ಮರುಭೂಮಿಯಲ್ಲಿ ಒಂದು ದಿನದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಸರ್ವೇಶ್ವರ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡಿ. ನನ್ನ ಪೂರ್ವಜರಿಗಿಂತ ನಾನು ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಬಳಿಕ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಕೂಡಲೇ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ಸುತ್ತಲೂ ನೋಡಿದನು. ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆ ಹತ್ತಿರ ಇದ್ದುವು. ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ಪುನಃ ಮಲಗಿದನು. ಸರ್ವೇಶ್ವರನ ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿನ ಹಗಲಿರುಳು ಪ್ರಯಾಣ ಮಾಡಿದನು. ದೇವಗಿರಿಯಾದ ಹೊರೇಬನನ್ನು ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೀನರಿದನು ಕೇಳಿ ಪಡೆಯಲಿ ಸುಮ್ಮಾನ. ಬನ್ನಿ ಕೊಂಡಾಡುವ ಪ್ರಭು ದೇವನನ್ನು, ಘನಪಡಿಸೋಣ ಅವನ ಶ್ರೀ ನಾಮವನು. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನು, ಭಯಭೀತಿಯಿಂದೆನ್ನನು ಮುಕ್ತನಾಗಿಸಿಹನು. ಪ್ರಭುವೇ
ಮಾತಿನಿಂದವನು ಮುಕ್ತಗೊಂಡನು. ಪ್ರಭು ಯೇಸುವಿನ ಆಜ್ಞೆಗಳನ್ನು ನವೀಕರಿಸಿಕೊಳ್ಳುವ ಕರೆ ಈ ವಾಚನದಲ್ಲಿದೆ. ಪವಿತ್ರಾತ್ಮರನ್ನು ನೋಯಿಸದಿರಿ, ಯೇಸುವನ್ನು ಅಂಗೀಕರಿಸಿ ಎನ್ನುತ್ತಾನೆ ಪೌಲ. ಪ್ರಭುವಿನ ಮಾರ್ಗದಲ್ಲಿ ಸಾಗಲು ಪವಿತ್ರಾತ್ಮರ ವರದಾನ ಅತಿ ಮುಖ್ಯ ಎನ್ನುವ ಮಾತು ಈ ವಾಚನದಲ್ಲಿದೆ. ಪೌಲನು ಎಫೆಸರಿಗೆ ಬರೆದ ಪತ್ರದ ವಾಕ್ಯ. ಸಹೋದರರೇ, ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯೂ ಅವರೇ. ಎಲ್ಲ ವಿಧವಾದ ದ್ವೇಷ, ದೂಷಣೆ, ಕೋಪ, ಕ್ರೋಧ ಮತ್ತು ಕೆಡುಕುತನವನ್ನು ನಿಮ್ಮಿಂದ ದೂರ ಮಾಡಿರಿ. ಪರಸ್ಪರ ಕರುಣೆಯಿಂದಲೂ ಕನಿಕರಿಂದಲೂ ವರ್ತಿಸಿರಿ. ಯೇಸು ಕ್ರಿಸ್ತರಲ್ಲಿ ದೇವರು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ದೇವರ ಅಕ್ಕರೆಯ ಮಕ್ಕಳು ನೀವು. ಆದುದರಿಂದ ದೇವರನ್ನೇ ಅನುಸರಿಸಿ ಬಾಳಿರಿ. ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತಮ್ಮನ್ನೇ ಅರ್ಪಿಸಿದ್ದರು. ದೇವರಿಗೆ ಸುಗಂಧ ಕಾಣಿಕೆಯಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದ್ದರು. ಅಂತೆಯೇ ನೀವು ಪ್ರೀತಿಯಿಂದ ಬಾಳಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಯೇಸು ಹೇಳಿದ್ದಕ್ಕೆ ಯಹೂದ್ಯರು ಗೊಣಗತೊಡಗಿದರು. ಅವರು, ಈತನು ಜೋಸೇಫನ ಮಗನಾದ ಯೇಸು ಅಲ್ಲವೇ? ಈತನ ತಂದೆ ತಾಯಿ ನಮಗೆ ಗೊತ್ತಿಲ್ಲವೇ? ಅಂದ ಮೇಲೆ ನಾನು ಸ್ವರ್ಗದಿಂದ ಬಂದಿದ್ದೇನೆ ಎಂದು ಈತನು ಹೇಳುವುದಾದರೂ ಹೇಗೆ ಎಂದರು. ಅದಕ್ಕೆ ಯೇಸು, ನಿಮ್ಮೊಳಗೆ ಗೊಣಗುಟ್ಟದಿರಿ. ನನ್ನನ್ನು ಕಳುಹಿಸಿಕೊಟ್ಟ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರಿರಿ. ಬಂದವರನ್ನು ನಾನು ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುತ್ತೇನೆ. ದೇವರಿಂದಲೇ ಅವರೆಲ್ಲರೂ ಬೋಧನೆ ಪಡೆಯುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ಪಿತನಿಗೆ ಕಿವಿಗೊಟ್ಟು ಅವರಿಂದಲೇ ಕಲಿತುಕೊಂಡ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ. ಹಾಗೆಂದ ಮಾತ್ರಕ್ಕೆ ಪಿತನು ಯಾರಾದರೂ ಕಣ್ಣಾರೆ ಕಂಡಿದ್ದಾರೆ ಅಲ್ಲ, ದೇವರಿಂದ ಬಂದಿರುವ ಒಬ್ಬನು ಮಾತ್ರ
ಪಿತನನ್ನು ಕಂಡಿದ್ದಾರೆ. ವಿಶ್ವಾಸವುಳ್ಳವನಲ್ಲಿ ನಿತ್ಯ ಜೀವ ಇದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಜೀವದಾಯಕ ರೊಟ್ಟಿ ನಾನೇ. ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮನ್ನಾವನ್ನು ತಿಂದರು, ಆದರೂ ಸಾವಿಗೆ ತುತ್ತಾದರು. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೋ ಹಾಗಲ್ಲ. ಇದನ್ನು ತಿನ್ನುವ ಯಾರಿಗೂ ಸಾವೆಂಬುದಿಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಜೀವದಾಯಕ ರೊಟ್ಟಿ ಪ್ರತಿಯೊಬ್ಬ ಕ್ರೈಸ್ತನ ಜೀವಾಳವಾಗಿದೆ. ನಮ್ಮ ಆಂತರಿಕ ಬದುಕಿನ ದಾಹವನ್ನು ನೀಗಿಸುವಂತಹ ಪವಿತ್ರವಾದ ಸಂಸ್ಕಾರವೇ ಈ ಪರಮ ಪ್ರಸಾದ. ಅದಕ್ಕೋಸ್ಕರವೇ ಆತ್ಮೀಯರೇ, ಕಳೆದ 2 ಭಾನುವಾರ, ಈ ಭಾನುವಾರ, ಬರಲಿರುವ 3 ಭಾನುವಾರಗಳ ಶುಭ ಸಂದೇಶದ ವಾಚನಗಳಲ್ಲಿ ನಾವು ಜೀವದಾಯಕ ರೊಟ್ಟಿಯ ಬಗ್ಗೆ ಶುಭ ಸಂದೇಶವನ್ನ ಆಲಿಸಲಿದ್ದೇವೆ. ಏತಕ್ಕೋಸ್ಕರ ಯೇಸು ಸ್ವಾಮಿ ಈ ಜೀವದಾಯಕ ರೊಟ್ಟಿಯ ಬಗ್ಗೆ ನಮಗೆ ಪದೇ ಪದೇ ಒತ್ತಿ ಹೇಳುತ್ತಿದ್ದಾರೆಂದರೆ, ಆ ಪ್ರಭುವಿನ ಪ್ರಸನ್ನತೆಯನ್ನ ಪಡೆಯಲು, ಆ ಪ್ರಭುವನ್ನ ಮುಟ್ಟಲು, ಆ ಪ್ರಭುವನ್ನ ಭುಜಿಸಲು, ಈ ಮೂಲಕ ಕ್ರಿಸ್ತನಂತಾಗಲು ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂತಹ ಆಹ್ವಾನವನ್ನು ನೀಡುತ್ತಿದ್ದಾರೆ. ಆತ್ಮೀಯರೇ, ಇದರೊಂದಿಗೆ ನಾವು ನಮ್ಮ ಧರ್ಮಸಭೆಯಲ್ಲಿ ಕಾರಾಗೃಹದ ಭಾನುವಾರ, ಸೆರೆವಾಸದ ಭಾನುವಾರ, ಸೆರೆವಾಸದ ಸೇವೆ ಎಂಬಂತಹ ಭಾನುವಾರವನ್ನ ವಿಶೇಷವಾಗಿ ನಾವು ಆಚರಿಸುತ್ತಿದ್ದೇವೆ. ಏತಕ್ಕೋಸ್ಕರ ಇವುಗಳನ್ನು ಆಚರಿಸಬೇಕು, ಈ ಭಾನುವಾರವನ್ನ ನಾವು ಕಾರಾಗೃಹದ ಭಾನುವಾರವನ್ನಾಗಿ ಆಚರಿಸಬೇಕು ಎಂಬುದನ್ನ ನಾವು ಪೀಠಿಕೆಯಲ್ಲಿ ಆಲಿಸಿದೆವು. ಅನೇಕರು ತಮ್ಮ ದೌರ್ಬಲ್ಯದಿಂದ, ಅನೇಕರು ಬೇರೆಯವರ ತಪ್ಪುಗಳಿಗೋಸ್ಕರ ತಪ್ಪನ್ನ ತಮ್ಮ ಮೇಲೆ ಹಾಕಿಕೊಂಡು ಕಾರಾಗೃಹದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಅವರೆಲ್ಲರಿಗೂ ದೇವರ ಪ್ರಸನ್ನತೆಯ ಅವಶ್ಯಕತೆ ಇದೆ. ಅತಿ ಮುಖ್ಯವಾಗಿ ಅವರ ಜೀವನಗಳನ್ನು ಮಾರ್ಪಡಿಸಿಕೊಳ್ಳುವಂತಹ ಸ್ಥೈರ್ಯ ಅವರಲ್ಲಿ ಮೂಡಬೇಕಾಗಿದೆ. ಆಗ ಮಾತ್ರ ಅವರ ಜೀವನಗಳು ಪಾವನಗೊಂಡು ನಮ್ಮ ಜೀವನಗಳು ಸಹ ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನುಡಿಯುವಂತೆ ಚಿರಕಾಲ ಬಾಳುವಂತಹ ಸ್ವರ್ಗ ಸಾಮ್ರಾಜ್ಯವನ್ನ ನಾವೆಲ್ಲರೂ ಒಂದೇ ಶರೀರವಾಗಿ ಪಡೆಯಲು ಸಾಧ್ಯವಾಗ್ತದೆ. ಆತ್ಮೀಯರೇ, ಎಲಿಜಬೆತ್ ರಾಸ್ ಎಂಬಂತಹ ಬರಹಗಾರರು ತಮ್ಮ ಪುಸ್ತಕದಲ್ಲಿ ಆನ್ ಡೈಯಿಂಗ್ ಟು ಡೆತ್ ಎಂಬಂತಹ ಪುಸ್ತಕದಲ್ಲಿ ಈ ರೀತಿ 5 ರೀತಿಯ ಹಂತಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಾರೆ. ಈ 5 ಹಂತಗಳು ಯಾರಿಗೆ ಸೂಕ್ತವೆಂದರೆ, ಯಾರಿಗೆ ಮಹತ್ತರವಾದಂತಹ ಕಾಯಿಲೆ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಸಾಯಲಿರುತ್ತಾರೋ ಅವರಿಗೆ ಈ 5 ರೀತಿಯ ಹಂತಗಳು ಅವರಿಗೆ ಸೇರುತ್ತದೆ, ಅನ್ವಯಿಸುತ್ತದೆ ಎಂಬುದಾಗಿ ನುಡಿಯುತ್ತಾರೆ. ಮೊದಲನೆಯ ಹಂತ ಡಿನಾಯಲ್ ಎಂದು ಕರೆಯುತ್ತಾರೆ. ಅಂದರೆ ಒಪ್ಪಿಕೊಳ್ಳುವುದೇ ಇಲ್ಲ. ನನಗೆ ಈ ಕಾಯಿಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಲು ಅವರಿಗೆ ಸಾಧ್ಯವೇ ಆಗುವುದಿಲ್ಲ. ಅದಕ್ಕೋಸ್ಕರವೇ ನನಗೆ ಕಾಯಿಲೆ ಇಲ್ಲ, ನನಗೆ ಕಾಯಿಲೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಡಿನಾಯಲ್, ಅಂದರೆ ಒಪ್ಪಿಕೊಳ್ಳದೆ ಇರುವುದನ್ನು ನಾವು ಕಾಣುತ್ತೇವೆ. ಇದು ಮೊದಲನೆಯ ಹಂತ. ಎರಡನೆಯ ಹಂತದಲ್ಲಿ ಕೋಪವನ್ನ ಹೊರಹಾಕುತ್ತಾರೆ. ಕಾಯಿಲೆ ಇದೆ ಎಂಬುದನ್ನ ತಾನು ಪಡುತ್ತಿರುವ ಕಷ್ಟಗಳ ಮೂಲಕ ಅರಿತುಕೊಂಡಂತಹ ಈತ ಆಕೆ ದೇವರಿದ್ದಾನೆಯೇ, ನಾನು ದಿವ್ಯ ಬಲಿಪೂಜೆಗೆ ಹೋಗ್ತಾ ಇದ್ದೇನೆ, ಪರಮ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದೇನೆ, ಆದರೂ ದೇವರೇ ನನಗೇಕೆ ಈ ಕಾಯಿಲೆ, ನನಗೇಕೆ ಈ ಒಂದು ರೋಗ, ನಾನು ಏಕೆ ಇಷ್ಟು ಬೇಗ ಸಾಯಬೇಕು ಎಂಬಂತಹ ಕೋಪ ಅವರಲ್ಲಿ ಮೂಡುತ್ತದೆ ಎಂಬುದಾಗಿ ಎರಡನೆಯ ಹಂತದಲ್ಲಿ ಅವರು ತಿಳಿಯಪಡಿಸುತ್ತಾರೆ. ಮೂರನೆಯ ಹಂತ ಚೌಕಾಸಿ, ಬಾರ್ಗೇನ್ ಮಾಡೋದು. ನನಗೆ ಈ ರೋಗವನ್ನ ತೆಗೆದು ಬಿಟ್ರೆ, ಈ ಕಾಯಿಲೆಯನ್ನ ನನಗೆ ತೆಗೆದು ಬಿಟ್ರೆ ನಾನು ಒಂದು ದೇವಾಲಯಕ್ಕೆ ಹೋಗಿ ನನ್ನ ದಾನ ಧರ್ಮವನ್ನ ಮಾಡ್ತೇನೆ, ಅಥವಾ ನಾನು ಈ ಒಂದು ಬಡಬಗ್ಗರಿಗೆ ನನ್ನ ಸಹಾಯವನ್ನ ತೋರಿಸ್ತೇನೆ, ಈ ಕಾಯಿಲೆಯನ್ನ ನನ್ನಿಂದ ತೆಗೆದು ಬಿಡಿ ಎಂಬುದನ್ನ ನಾವು ಮೂರನೇ ಹಂತದಲ್ಲಿ ಕಾಣ್ತೇವೆ.
4ನೆಯ ಹಂತದಲ್ಲಿ ಈ ಒಂದು ಬರಹಗಾರರು ನಮಗೆ ತಿಳಿಯಪಡಿಸುವ ಹಾಗೆ ಅವರು ಡಿಪ್ರೆಸ್ಡ್ ಆಗ್ತಾರೆ. ಅವರ ಜೀವನದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಅರ್ಥವಿರುವುದಿಲ್ಲ. ಅವರು ಪ್ರತಿಯೊಂದಕ್ಕೂ ಕೋಪವನ್ನ ಪಡ್ತಾ ಇರ್ತಾರೆ. ಅವರಿಗೆ ಇನ್ನಷ್ಟು ದುಃಖ ಅವರ ಜೀವನವನ್ನ ಆವರಿಸುತ್ತದೆ. 5ನೇ ಹಾಗೂ ಕೊನೆಯ ಹಂತದಲ್ಲಿ ಈ ಒಂದು ಎಲಿಜಬೆತ್ ರಾಸ್ ಬರಹಗಾರರು ಈ ರೀತಿ ನುಡಿಯುತ್ತಾರೆ. ಕೊನೆಯ ಹಂತದಲ್ಲಿ ಪ್ರತಿಯೊಬ್ಬನು ಆತ ಅಕ್ಸೆಪ್ಟ್ ಮಾಡಿಕೊಳ್ತಾನೆ ಎಂಬುದಾಗಿ, ಅದನ್ನ ಆ ಕಾಯಿಲೆಯನ್ನ ಸ್ವೀಕಾರ ಮಾಡ್ತಾರೆ. ಆ ಕಾಯಿಲೆಯನ್ನ ಸ್ವೀಕಾರ ಮಾಡಿಕೊಂಡು ಈ ಒಂದು ಕಾಯಿಲೆಯನ್ನ ಜಯಿಸಲು ದೇವರಿಂದ ಮಾತ್ರ ಸಾಧ್ಯ. ಈ ಕಾಯಿಲೆಯನ್ನ ನಾನು ದೇವರಿಗೆ ಸಮರ್ಪಿಸ್ತೇನೆ, ಪರವಾಗಿಲ್ಲ, ನನ್ನ ಕಾಯಿಲೆಯನ್ನ ನಾನು ಜಯಿಸ್ತೇನೆ ಎಂಬುದಾಗಿ. ಆತ್ಮೀಯರೇ, ಏತಕ್ಕೋಸ್ಕರ ನಾನು ಈ 5 ಹಂತಗಳನ್ನ ನಿಮ್ಮ ಮುಂದೆ ತಿಳಿಸಿದ್ದೇನೆ ಎಂಬುದನ್ನ ನೀವು ಪ್ರಶ್ನಿಸಿದ್ದೇ ಆದರೆ, ಈ ಒಂದು 5 ಹಂತಗಳನ್ನ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬಾರಿ ಅನುಭವಿಸ್ತಾ ಇರ್ತೇವೆ. ನಾವು ಪಡಲಿರುವಂತಹ ದೊಡ್ಡ ಕಾಯಿಲೆಯಲ್ಲಿ ಮಾತ್ರವಲ್ಲ, ನಾವು ಪಡುವಂತಹ ಪ್ರತಿಯೊಂದು ಕಷ್ಟಗಳಲ್ಲಿ ಈ ಒಂದು ಹಂತಗಳನ್ನ ನಾವು ಕಾಣ್ತೇವೆ. ನಾವು ಪಡುವಂತಹ ಪ್ರತಿಯೊಂದು ನೋವುಗಳಲ್ಲೂ ಸಹ ಈ ಹಂತಗಳನ್ನ ಕಾಣ್ತೇವೆ. ಆದರೆ ಇಂದು ನಮಗೆ ಈ ಶುಭ ಸಂದೇಶ, ದೇವರ ವಾಕ್ಯ ನಮ್ಮೆಲ್ಲರಿಗೂ 6ನೆಯ ಹಂತವನ್ನ ಪರಿಚಯ ಮಾಡುತ್ತಿದೆ. ಯೇಸು ಸ್ವಾಮಿ ಈ 5 ಹಂತಗಳನ್ನ ದಾಟಿ ಒಂದು ಮಹತ್ತರವಾದಂತಹ ಹಂತವನ್ನ ನಮಗೆ ಪರಿಚಯಿಸುತ್ತಿದ್ದಾರೆ. ಅದುವೇ ಜೀವೋದ್ದಾಯಕ ರೊಟ್ಟಿಯ ಹಂತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ, ನಾನೇ ಪರಲೋಕದಿಂದ ಬಂದಂತಹ ಜೀವದಾಯಕ ರೊಟ್ಟಿ, ಜೀವಂತ ರೊಟ್ಟಿ. ನನ್ನನ್ನ ಭುಜಿಸುವವನು ಚಿರಕಾಲ ಬಾಳುತ್ತಾನೆ ಎಂಬುದಾಗಿ. ಚಿರಕಾಲ ಬಾಳುವುದು ಆತ್ಮೀಯರೇ, ನಮ್ಮ ಈ ಪ್ರಾಪಂಚಿಕ ಜೀವನ ಕೇವಲ 50ರಿಂದ 70 ವರ್ಷಗಳು ಮಾತ್ರ. ಆದರೆ ಈ 50-70 ವರ್ಷಗಳ ನಾವು ಕಳೆದ ನಂತರ ನಮ್ಮ ಜೀವಂತ ಜೀವ, ನಮ್ಮ ಆತ್ಮ ಸೇರುವುದು ಸ್ವರ್ಗಲೋಕಕ್ಕೆ. ನಮ್ಮ ಜೀವಂತ ಪ್ರಯಾಣ ಸ್ವರ್ಗಲೋಕದಲ್ಲಿ, ನಮ್ಮ ಜೀವಂತ ಪ್ರಯಾಣ ಯೇಸುವಿನ ಪ್ರಸನ್ನತೆಯಲ್ಲಿ. ಆ ಕಾರಣಕ್ಕಾಗಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಈ 6ನೇ ಹಂತದಲ್ಲಿ ನಮಗೆ ಪರಿಚಯಿಸುತ್ತಿರುವುದು, ಈ ಕಾಯಿಲೆಗಳನ್ನ, ನೋವುಗಳನ್ನ, ಬರಲಿರುವಂತಹ ಕಷ್ಟಗಳನ್ನ, ಎಲ್ಲವುಗಳನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮಗೆ ದೊರಕುವುದು ಜೀವದಾಯಕ ರೊಟ್ಟಿಯಲ್ಲಿ. ಆ ರೊಟ್ಟಿಯನ್ನ ನಾನು ಯೋಗ್ಯ ರೀತಿಯಲ್ಲಿ ಸ್ವೀಕರಿಸಿದ್ದೇ ಆದರೆ, ಆ ರೊಟ್ಟಿಯನ್ನ ನನ್ನ ಜೀವನದಲ್ಲಿ ಪಾವನಗೊಳಿಸಿಕೊಳ್ಳಲು, ಆ ರೊಟ್ಟಿಯಲ್ಲಿ ನನ್ನ ವಿಶ್ವಾಸವನ್ನಿರಿಸಲು ನಾನು ನನ್ನ ಸ್ಥೈರ್ಯವನ್ನ ಉಪಯೋಗಿಸಿದ್ದೇ ಆದರೆ, ನಾನೂ ಸಹ ಯೇಸುವಿನಂತೆ ಚಿರಕಾಲ ಬಾಳುತ್ತೇನೆ ಎಂಬುದಾಗಿ. ಆತ್ಮೀಯರೇ, ಇಂದಿನ ದೇವರ ವಾಕ್ಯವನ್ನ ನಾವು 3 ಮುಖ್ಯ ಅಂಶಗಳ ಮೂಲಕ ಧ್ಯಾನಿಸಬಹುದು. ಈ 3 ಮುಖ್ಯ ಅಂಶಗಳು ನಮಗೆ ಪರಮ ಪ್ರಸಾದದ ಪರಮ ರಹಸ್ಯದ ಬಗ್ಗೆ ತಿಳಿಯಪಡಿಸುತ್ತಿದೆ. ಈ ಪರಮ ರಹಸ್ಯವನ್ನ ನಾವು ಗ್ರಹಿಸಿಕೊಂಡಾಗ ಮಾತ್ರ ನಾವು ಸ್ವೀಕರಿಸುವಂತಹ ಪರಮ ಪ್ರಸಾದದ ಅರ್ಥ, ಪರಮ ಪ್ರಸಾದದ ಶಕ್ತಿ ಹಾಗೂ ಪರಮ ಪ್ರಸಾದದ ಕೃಪೆಯನ್ನ ನಮ್ಮ ಜೀವನದಲ್ಲಿ ಅರಿತುಕೊಳ್ಳಲು ಸಾಧ್ಯವಾಗ್ತದೆ. ಆತ್ಮೀಯರೇ, 3 ಮುಖ್ಯ ವಿಷಯಗಳು. ಮೊದಲನೇದಾಗಿ, ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುವಂತೆ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೂ ಹಾಗಲ್ಲ, ಇದನ್ನು ತಿನ್ನುವ ಯಾರಿಗೂ ಸಾವೆಂಬುದಿಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದಂತಹ ಜೀವಂತ ರೊಟ್ಟಿ ಎಂಬುದಾಗಿ. ನಾನೇ ಸ್ವರ್ಗದಿಂದ ಇಳಿದು ಬಂದಂತಹ ಜೀವಂತ ರೊಟ್ಟಿ. ಆತ್ಮೀಯರೇ, ಇದನ್ನ ಮನುಷ್ಯಾವತಾರದ ಪರಮ ರಹಸ್ಯ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದು. ಮನುಷ್ಯಾವತಾರದ ಪರಮ ರಹಸ್ಯ ಹೇಗೆ? ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ವಾರ್ತೆ ಎಂಬುವರು ಮನುಷ್ಯರಾದರು. ವಾರ್ತೆ ಎಂಬುವರು ಮನುಷ್ಯರಾದರು. ಆತ್ಮೀಯರೇ, ಈ ವಾರ್ತೆ ಆದಿಯಲ್ಲೂ ಇತ್ತು. ಈ ವಾರ್ತೆಯ ಮೂಲಕವೇ ಇಡೀ ಸರ್ವವನ್ನ ಸೃಷ್ಟಿಸಿದರು. ಈ ವಾರ್ತೆಯೇ ಸಕಲವನ್ನ ಪೋಷಿಸಿತು. ಪಾಪವೆಂಬ ಬಂಧನಕ್ಕೆ ಸಿಲುಕಿ ಹಾಕಿಕೊಂಡಾಗ ಈ ಒಂದು ವಾರ್ತೆಯೇ ನಮ್ಮೆಲ್ಲರನ್ನ ರಕ್ಷಣೆಯೆಡೆಗೆ ಕರೆದೊಯ್ಯಿತು. ಆ ಮೂಲಕವೇ ಈ ವಾರ್ತೆ ನಮ್ಮೆಲ್ಲರ ಮಧ್ಯೆ ನೆಲೆಸಿತು. ಜೆರುಸಲೇಮ್ ನಗರದಲ್ಲಿ ಅಂದು ಯೇಸು ಸ್ವಾಮಿ 2 ವರ್ಷಗಳ ಹಿಂದೆ ಮನುಷ್ಯಾವತಾರವನ್ನ ಹೊಂದುತ್ತಾರೆ. ಅದೇ 33 ವರ್ಷಗಳ ನಂತರ ತನ್ನ ಸ್ನೇಹಿತರನ್ನ, ತನ್ನ ಶಿಷ್ಯರನ್ನ ಕರೆದು ರೊಟ್ಟಿಯನ್ನ ಮುರಿಯುವುದರ ಮೂಲಕ ತನ್ನ ಶರೀರವನ್ನೇ ಅವರೆಲ್ಲರಿಗೂ ನೀಡುತ್ತಾರೆ. ಈ ಮೂಲಕ ತನ್ನ ರೊಟ್ಟಿಯನ್ನ, ತನ್ನ ದೇಹವನ್ನ, ತನ್ನ ಜೀವಂತ
ವಾಕ್ಯವನ್ನ ನಮ್ಮೆಲ್ಲರಿಗೂ ನೀಡುತ್ತಾರೆ. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಹಾಗೂ ಕಳೆದ ಭಾನುವಾರದ ಮೊದಲನೆಯ ವಾಚನದಲ್ಲೂ ನಾವು ಆಲಿಸಿದೆವು. ಇಸ್ರಾಯೇಲ್ ಜನರು ಹಸಿದಿದ್ದಾಗ ಅವರಿಗೆ ಮನ್ನವನ್ನ ಕೊಟ್ಟರು. ಇಂದು ಎಲಿಯನು ಹಸಿದಿದ್ದಾಗ, ಅಂದರೆ ಆತ ಕಾರ್ಮೆಲ್ ಬೆಟ್ಟದ ಮೇಲೆ ಸರ್ವೇಶ್ವರ ಸ್ವಾಮಿ ನಿಜವಾದ ಏಕ ದೇವರು ಎಂಬುದನ್ನು ನಿರೂಪಿಸಿದಾಗ ಅಲ್ಲಿದ್ದಂತಹ ಜನರು ಈತನನ್ನ ಸಾಯಿಸಲು ಮುಂದಾಗುತ್ತಾರೆ. ಎಲಿಯನು ಅಲ್ಲಿಂದ ಓಡಿ ಹೋಗಿ ಮರುಭೂಮಿಯಲ್ಲಿ ಪ್ರಯಾಣಿಸುತ್ತಿರಬೇಕಾದರೆ ಆತ ಹೇಳುವಂತಹ ವಾರ್ತೆ, ನನ್ನ ಜೀವ ಮುಗಿದಿದೆ, ನನ್ನ ಜೀವನವನ್ನ ತೆಗೆದುಕೊಂಡು ಬಿಡಿ, ನನಗೆ ಯಾವುದೇ ರೀತಿಯ ಅರ್ಥವಿಲ್ಲ ಎಂಬುದಾಗಿ ನುಡಿಯಬೇಕಾದರೆ ಸರ್ವೇಶ್ವರ ಸ್ವಾಮಿಯ ಪ್ರಸನ್ನತೆ ಅವನ ಜೀವನದಲ್ಲಿ ನೆಲೆಸುತ್ತದೆ. ಆ ಮೂಲಕ ಆತನಿಗೆ ಪವಿತ್ರಾತ್ಮರ ಮೂಲಕ ತಿನ್ನಲು ಆಹಾರವನ್ನ ನೀಡುತ್ತಾರೆ, ರೊಟ್ಟಿ. ಆತ್ಮೀಯರೇ, ಇದು ಸಾಧಾರಣ ರೊಟ್ಟಿ. ಅದನ್ನೇ ಇಂದು ಯೇಸು ಸ್ವಾಮಿ ಶುಭ ಸಂದೇಶದಲ್ಲಿ ನುಡಿಯುತ್ತಾರೆ, ನಿಮ್ಮ ಪೂರ್ವಜರು ಮನ್ನಾವನ್ನ ತಿಂದು ಸತ್ತರು, ಆದರೆ ನಾನು ಕೊಡುವಂತಹ ರೊಟ್ಟಿ ಭುಜಿಸುವವನು ನಿಜವಾಗಿಯೂ ಸಾಯುವುದಿಲ್ಲ, ಚಿರಕಾಲ ಬಾಳುತ್ತಾನೆ ಎಂಬುದಾಗಿ. ಆತ್ಮೀಯರೇ, ಆ ವಾರ್ತೆ ಎಂಬುವರು ಮನುಷ್ಯರಾದರು ಎಂಬಂತೆ ನಮ್ಮ ಜೀವನದಲ್ಲಿ ವಾರ್ತೆಯು ಪ್ರಮುಖವಾದಂತಹ ಒಂದು ಪ್ರಸನ್ನತೆಯನ್ನ ಪಡೆಯಬೇಕಾಗಿದೆ. ಪ್ರತಿ ಬಲಿಪೂಜೆಗೆ ಬಂದಾಗ ನಾವು ಮೊದಲನೆಯದಾಗಿ ರೊಟ್ಟಿಯನ್ನ ಮುರಿಯುವುದಿಲ್ಲ ಅಥವಾ ದ್ರಾಕ್ಷಾರಸವನ್ನ ಕೊಡುವುದಿಲ್ಲ. ಮೊದಲನೆಯದಾಗಿ ನಾವು ಮಾಡುವುದು ಯೇಸುವಿನ ಶುಭ ಸಂದೇಶವನ್ನ ಆಲಿಸುವುದು. ಆತ್ಮೀಯರೇ, ಈ ರೊಟ್ಟಿ ಗೋಧಿಯ ಕಾಳಿನಂತೆ ನಮ್ಮ ಹೃದಯದಲ್ಲಿ ಬಿದ್ದು ಸತ್ತಾಗ ಮಾತ್ರ, ಅವುಗಳನ್ನ ನಾವು ಜೀವಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಫಲವತ್ತಾದಂತಹ ಫಲವನ್ನ ನೀಡಲು ಸಾಧ್ಯ. ಆತ್ಮೀಯರೇ, ಅದೇ ರೀತಿ ನಮ್ಮ ಕಾರಾಗೃಹದಲ್ಲಿರುವಂತಹ ವ್ಯಕ್ತಿಗಳು ಸಹ, ಕೈದಿಗಳು ಸಹ ಈ ಒಂದು ದೇವರ ವಾಕ್ಯವನ್ನ ಅರಿತುಕೊಂಡು ದೇವರ ಪ್ರಸನ್ನತೆಯಲ್ಲಿ ಮುಂದಾದಾಗ ಮಾತ್ರ, ನಮ್ಮ ಪ್ರಾರ್ಥನೆಯ ಮೂಲಕ ಅವರುಗಳ ಜೀವನಗಳು ಮಾರ್ಪಟ್ಟಾಗ ಮಾತ್ರ ಅವರು ಸಹ ಮನುಷ್ಯಾವತಾರವನ್ನ ಪಡೆಯಲು ಸಾಧ್ಯ. ನಾವು ಸಹ ಪಾಪಿಗಳಾಗಿದ್ದೇವೆ, ತಪ್ಪುಗಳನ್ನ ಮಾಡ್ತೇವೆ, ಎಲ್ಲವುಗಳನ್ನ ಮಾಡ್ತೇವೆ. ಆದರೆ ಈ ವಾರ್ತೆ ಎಂಬುದು ನಮ್ಮ ಜೀವನದಲ್ಲಿ ಮಾಂಸವಾಗಿ ಮಾರ್ಪಟ್ಟಾಗ ಮಾತ್ರ ನಾವು ಸಹ ಯೇಸುವಿನಂತೆ ಮನುಷ್ಯಾವತಾರವನ್ನು ಪಡೆಯಲು ಸಾಧ್ಯ. ಎರಡನೆಯ ವಿಷಯವಾಗಿ ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಯಪಡಿಸುವುದು ಪರಮ ಪ್ರಸಾದದ ಪರಮ ರಹಸ್ಯದ ಬಗ್ಗೆ ತಿಳಿಯಪಡಿಸ್ತಾ ಇದ್ದಾರೆ. ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಾರೆ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಎಂಬುದಾಗಿ. ಆತ್ಮೀಯರೇ, ಪರಮ ಪ್ರಸಾದದ ಪರಮ ರಹಸ್ಯ. 12 ಮಂದಿ ಶಿಷ್ಯರನ್ನ ಆ ಮೇಲ್ಛಾವಣಿಗೆ ಕರೆದುಕೊಂಡು ಹೋಗಿ ಯೇಸು ಸ್ವಾಮಿ ರೊಟ್ಟಿಯನ್ನ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೇಳ್ತಾರೆ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಆತ್ಮೀಯರೇ, 2000 ವರ್ಷಗಳು ಕಳೆದಿದೆ. ಇಂದಿಗೂ ಸಹ ಇಡೀ ಪ್ರಪಂಚದಲ್ಲಿ ಯೇಸು ಸ್ವಾಮಿಯ ಸ್ಮರಣೆಯನ್ನ ಇಂದಿಗೂ ಸಹ ಮಾಡ್ತಾ ಇದ್ದೇವೆ. ಏತಕ್ಕೋಸ್ಕರ? ನಾವು ಯೇಸುವಿನಲ್ಲಿ ಪಡೆದಂತಹ ಪ್ರಸನ್ನತೆಗೋಸ್ಕರ, ನಾವು ಯೇಸುವಿನ ಆ ಒಂದು ಪರಮ ಪ್ರಸಾದದ ಜೀವದಾಯಕ ರೊಟ್ಟಿಯಲ್ಲಿ ಪಡೆದಿರುವಂತಹ ಕೃಪೆಗೋಸ್ಕರ ಇಂದಿಗೂ ನಾವು ಪರಮ ಪ್ರಸಾದದಲ್ಲಿ ನಂಬಿಕೆ ವಿಶ್ವಾಸವನ್ನಿಟ್ಟಿದ್ದೇವೆ. ಪ್ರತಿ ಬಲಿ ಪೂಜೆಯಲ್ಲಿ ಪರಮ ಪ್ರಸಾದವನ್ನ ಸ್ವೀಕರಿಸ್ತೇವೆ. ಅದಕ್ಕೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನುಡಿಯುವುದು, ಇದು ಚಿರಕಾಲ ಬಾಳುತ್ತಾನೆ ಎಂಬುದಾಗಿ. ಆತ್ಮೀಯರೇ, ಈ ಒಂದು ಪರಮ ಪ್ರಸಾದದ ಅಂದರೆ ದಿವ್ಯ ಬಲಿ ಪೂಜೆಯ ಪ್ರಸನ್ನತೆ ಯೇಸು ಸ್ವಾಮಿ ಸ್ಥಾಪಿಸಿರುವುದು ಬರೀ ಈ ಭೂಲೋಕದಲ್ಲಿ ಮಾತ್ರವಲ್ಲ, ಆ ಪರಲೋಕದಲ್ಲಿ, ಸ್ವರ್ಗಲೋಕದಲ್ಲೂ ಸಹ ನಾವೆಲ್ಲರೂ ತಂದೆಯ ಆ ಸ್ಥಾನದಲ್ಲಿ ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲಿ ಒಂದೇ ಭೋಜನ ಕೂಟದಲ್ಲಿ ಭಾಗಿಯಾಗಲಿದ್ದೇವೆ. ಇಲ್ಲಿ ಯೇಸು ಸ್ವಾಮಿಯ ಶರೀರವನ್ನ ನಾವು ಭುಜಿಸುವಂತೆ ಆ ಸ್ವರ್ಗ ಲೋಕದಲ್ಲೂ ಸಹ ನಮ್ಮ ಯೋಗ್ಯ ಜೀವನಕ್ಕೆ ಪಡೆಯಲಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆ, ಆ ಸ್ವರ್ಗ ಸಾಮ್ರಾಜ್ಯದಲ್ಲೂ ಸಹ ದೇವರ ಪ್ರಸನ್ನತೆಯನ್ನು ಪಡೆಯಲಿದ್ದೇವೆ. ಅದಕ್ಕೋಸ್ಕರವೇ ಈ ಪರಮ ಪ್ರಸಾದದ ಪರಮ ರಹಸ್ಯವನ್ನ ನಾವು ಅರಿತುಕೊಳ್ಳಬೇಕಾಗಿದೆ. ಅನೇಕ ಬಾರಿ ನಾವು ಭಾನುವಾರದ ಬಲಿಪೂಜೆಗಳಲ್ಲಿ ಭಾಗವಹಿಸಲು ಇಚ್ಛಿಸುವುದಿಲ್ಲ, ಆನ್ಲೈನ್ ಮಾಸ್ಗಳನ್ನ ನೋಡ್ಬಿಡ್ತೇವೆ. ಅನೇಕ ಬಾರಿ ಭಾನುವಾರದ ಬಲಿಪೂಜೆಗಳಲ್ಲಿ ಪರಮ ಪ್ರಸಾದವನ್ನ ಯೋಗ್ಯ ರೀತಿಯಲ್ಲಿ ಸ್ವೀಕರಿಸುವುದಿಲ್ಲ. ಏಕೆಂದರೆ ಪರವಾಗಿಲ್ಲ, ಪರಮ ಪ್ರಸಾದ ತಾನೆ. ಆತ್ಮೀಯರೇ, ಪರಮ ಪ್ರಸಾದವನ್ನ ಸ್ವೀಕರಿಸುವಂತಹ ಪ್ರತಿಯೊಬ್ಬನು ಚಿರಕಾಲದಲ್ಲಿ ಬಾಳುವುದು ಮಾತ್ರವಲ್ಲದೆ ಈ ಭೂಲೋಕದಲ್ಲಿ ಜೀವಿಸಲು ಸ್ಥೈರ್ಯವನ್ನ, ದೇವರ ಪ್ರಸನ್ನತೆಯನ್ನ, ದೇವರ ಶಕ್ತಿಯನ್ನ ಪಡೆಯುತ್ತಾನೆ. ಆತ್ಮೀಯರೇ, ಮೂರನೆಯದಾಗಿ ಹಾಗೂ ಕೊನೆಯದಾಗಿ ಇಂದಿನ ಶುಭ ಸಂದೇಶದ ಮೂಲಕ ನಾವು ಧ್ಯಾನಿಸಿದ್ದೇ ಆದರೆ, ಈ ಒಂದು ಪರಮ ರಹಸ್ಯ, ಪರಮ ಪ್ರಸಾದದ ಪರಮ ರಹಸ್ಯ ಎಂದಿಗೂ ಸಹ ಸದಾ ಕಾಲಕ್ಕೂ ಮುಂದುವರಿಯುತ್ತಿರುವಂತಹ ರಕ್ಷಣೆಯ ಕಾರ್ಯವಾಗಿದೆ. ಮುಂದುವರಿಯುತ್ತಿರುವಂತಹ ರಕ್ಷಣೆಯ ಕಾರ್ಯವಾಗಿದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ರಕ್ಷಣಾ ಕಾರ್ಯಕ್ಕೋಸ್ಕರ.
ನಾವೆಲ್ಲರೂ ಪಾಪದಲ್ಲಿ ಬಿದ್ದು ನರಳುತ್ತಿದ್ದಾಗ ನಮ್ಮನ್ನ ಈ ಪಾಪದಿಂದ ಹೊರತೆಗೆದು ನಮ್ಮನ್ನ ದೇವರೊಂದಿಗೆ ಒಂದುಗೂಡಿಸಲು, ಅವರ ಪ್ರೀತಿಯಲ್ಲಿ ನೆಲೆಗೊಳಿಸಲು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ನಮ್ಮೆಲ್ಲರಿಗೋಸ್ಕರ ತ್ಯಾಗ ಮಾಡ್ತಾರೆ. ತನ್ನ ಶರೀರವನ್ನೇ ನಮ್ಮೆಲ್ಲರಿಗಾಗಿ ನೀಡ್ತಾರೆ. ತನ್ನ ರಕ್ತವನ್ನೇ ಭುಜಿಸಲು ನಮ್ಮೆಲ್ಲರಿಗೆ ಪಾನವನ್ನಾಗಿ ನೀಡ್ತಾರೆ. ಆತ್ಮೀಯರೇ, ಈ ರಕ್ಷಣಾ ಕಾರ್ಯದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಈ ರಕ್ಷಣಾ ಕಾರ್ಯದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಎಂಬಂತಹ ಹೆಮ್ಮೆ ನಮ್ಮೆಲ್ಲರಿಗೆ ಇರಬೇಕು. ಕ್ರೈಸ್ತರಾಗಿರುವುದಕ್ಕೆ ಹೆಮ್ಮೆ ನಮ್ಮೆಲ್ಲರಿಗಿರಬೇಕು. ಏಕೆಂದರೆ ನಾವು ಸಹ ನಮ್ಮ ವಿಶ್ವಾಸವನ್ನ ಈ ದೇವಾಲಯದಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರಕಟಿಸುವುದು ಮಾತ್ರವಲ್ಲದೆ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದೇವೆ. ನಮ್ಮ ಕೈಲಾದಷ್ಟು ಬೇಕಾದಂತಹ ಶಕ್ತಿಪೂರ್ವಕ ಹಾಗೂ ಚಾರಿಟಬಲ್ ವರ್ಕ್ಸ್, ನಮ್ಮ ಕೈಲಾಗಿರುವಂತಹ ಶ್ರೇಷ್ಠವಾದಂತಹ ಕಾರ್ಯಗಳನ್ನ, ಕೊಡುಗೆಗಳನ್ನ ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಾಗಿರಬಹುದು ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಾಗಿರಬಹುದು, ನಾವು ಮಾಡುವಂತಹ ಯಾವುದೇ ಕೆಲಸದಲ್ಲಾಗಿರಬಹುದು, ಸಮಾಜಕ್ಕೆ ಕ್ರೈಸ್ತರಾಗಿ ನಾವು ದೇವರ ಪ್ರಸನ್ನತೆಯಿಂದ ಒಂದುಗೂಡಿ ಜೀವದಾಯಕ ರೊಟ್ಟಿಯ ಮೂಲಕ ಜಗತ್ತಿಗೆ ನಮ್ಮ ಕೊಡುಗೆಯನ್ನ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿಯ ಕೊಡುಗೆಯನ್ನ ನಾವು ಈ ಕಾರಾಗೃಹದ ಸೇವೆಯಲ್ಲಿರುವವರಿಗೂ ಸಹ ನಾವು ಕೊಡಬೇಕಾಗಿದೆ. 3 ಮುಖ್ಯ ವಿಷಯಗಳನ್ನ ಈ ಒಂದು ಹಬ್ಬದಲ್ಲಿ ನಮಗೆ ತಿಳಿಯಪಡಿಸುತ್ತದೆ. ಪ್ರತಿಯೊಬ್ಬರನ್ನ ಯೇಸು ಸ್ವಾಮಿ ಗೆಳೆಯರೆಂದು ಕರೆದಿದ್ದಾರೆ. ನಾವು ಹೊರಗಿರಬಹುದು, ಅವರು ಕೈದಿಗಳಾಗಿ ಒಳಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಗೆಳೆಯರಾಗಿದ್ದೇವೆ. ನಾವೆಲ್ಲರೂ ಯೇಸುವನ್ನು ಭುಜಿಸುವಂತಹ ಒಂದೇ ಶರೀರವಾಗಿದ್ದೇವೆ. ಅದಕ್ಕೋಸ್ಕರವೇ ಅವರಿಗೆ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಎರಡನೆಯದಾಗಿ, ನಮ್ಮ ಕೈಲಾದಷ್ಟು ಸೇವೆಗಳನ್ನ ಈ ಒಂದು ಕೇಂದ್ರಗಳಲ್ಲಿ ನಾವು ಹೋಗಿ ತಲುಪಿಸಬಹುದಾಗಿದೆ. ನಮ್ಮ ಕೈಲಾದಷ್ಟು ಸೇವೆಗಳನ್ನ ಅವರಿಗೆ ಮಾಡಬಹುದಾಗಿದೆ. ಮೂರನೆಯದಾಗಿ, ನಮ್ಮ ಕೈಲಾದಷ್ಟು ಸಹಾಯವನ್ನ, ಹಣ ಸಹಾಯವನ್ನ ಅಥವಾ ಬೇರೆ ರೀತಿಯ ಸಹಾಯಗಳನ್ನ ಅವರಿಗೆ ನೀಡುವುದರ ಮೂಲಕ ಈ ಒಂದು ಸೆರೆವಾಸದಲ್ಲಿರುವವರ ರಕ್ಷಣೆಗೋಸ್ಕರ ನಾವು, ಅವರ ಸಹಾಯಕ್ಕೋಸ್ಕರ ನಾವು ಕಾರ್ಯಗತಗೊಳಿಸಬಹುದಾಗಿದೆ. ಅದಕ್ಕೋಸ್ಕರವೇ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನುಡಿಯುತ್ತಾರೆ, ನಾನು ಬಂಧನದಲ್ಲಿದ್ದೆ, ನೀನು ನನ್ನನ್ನು ಬಂದು ಸಂಧಿಸಿದೆಯಾ? ಈ ಪ್ರಶ್ನೆ ನಮ್ಮೆಲ್ಲರಿಗೂ ಮೂಡಲಿ. ಜೀವದಾಯಕ ರೊಟ್ಟಿ ನಮ್ಮನ್ನು ಹೇಗೆ ಬಲಶಾಲಿಗಳನ್ನಾಗಿಸುತ್ತಾ, ಅವರ ಪ್ರಸನ್ನತೆಯನ್ನ ನಮ್ಮಲ್ಲಿ ಇರಿಸುತ್ತಾ, ಆ ಪ್ರಸನ್ನತೆಯ ಮೂಲಕ ನಮ್ಮನ್ನ ಹೇಗೆ ಮುನ್ನಡೆಸುತ್ತಾರೋ ಅದೇ ಪ್ರಸನ್ನತೆ ಪ್ರತಿಯೊಬ್ಬ ಗೆಳೆಯರನ್ನ ಮುನ್ನಡೆಸಲಿ. ಈ ಜೀವದಾಯಕ ರೊಟ್ಟಿಯ ಮಹತ್ವ ನಮ್ಮೆಲ್ಲರಿಗೂ ಅರಿವಾಗಲಿ. ಈ ಜೀವದಾಯಕ ರೊಟ್ಟಿಯ ಶಕ್ತಿ ಹಾಗೂ ಕೃಪೆ ನಮ್ಮನ್ನು, ನಮ್ಮ ಕುಟುಂಬಗಳನ್ನ, ನಮ್ಮ ಸಮಾಜವನ್ನ, ನಮ್ಮ ಧರ್ಮ ಕೇಂದ್ರವನ್ನ ತುಂಬಲಿ ಎಂಬುದಾಗಿ ಭಕ್ತಿಯಿಂದ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಎಂಬಂತಹ ವಾಗ್ದಾನವನ್ನ ನಮ್ಮ ಜೀವನದಲ್ಲೂ ಸಹ ನೆರವೇರಿಸಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ದಯಮಯ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೂಜ್ಯ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನಃಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಗಳು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯರೇ, ನಮ್ಮ ತಂದೆಯಾದ ದೇವರು, ನಮ್ಮೆಲ್ಲರನ್ನು ಪ್ರೀತಿಸುವ ದೇವರು, ದೈಹಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನೈತಿಕವಾಗಿಯೂ ಪೋಷಿಸುವ ದೇವರು. ಅವರ ಪೋಷಣೆಯಲ್ಲಿ ನಂಬಿಕೆಯನ್ನಿರಿಸಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಅವರ ಮುಂದಿಡೋಣ. ತಮ್ಮ ಅಭಿಷಿಕ್ತ ಹಸ್ತಗಳಲ್ಲಿ ಪ್ರಭು ಕ್ರಿಸ್ತರ ದೇಹ ಮತ್ತು ರಕ್ತವನ್ನು ಸ್ಪರ್ಶಿಸಿ ಜನರಿಗೆ ಹಂಚುವ ನಮ್ಮ ವಿಶ್ವಗುರು ಫ್ರಾನ್ಸಿಸ್
ಎಲ್ಲ ಧರ್ಮಾಧ್ಯಕ್ಷರು, ಧರ್ಮಗುರುಗಳು ಪವಿತ್ರಾತ್ಮ ಭರಿತರಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರ ದೇಹವನ್ನು ಮತ್ತು ರಕ್ತವನ್ನು ಪೂಜಿಸಿ ಆರಾಧಿಸಿ ಸ್ವೀಕರಿಸುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಧರ್ಮಸಭೆಯೊಂದಿಗೆ ಅನ್ಯೋನ್ಯವಾಗಿದ್ದು ಧರ್ಮಸಭೆ ಕೈಗೊಳ್ಳುವ ಸೇವಾ ಕಾರ್ಯಗಳಿಗೆ ಹೆಗಲು ಕೊಡಲೆಂದು ಪ್ರಾರ್ಥಿಸೋಣ. ಎಲಿಯನಂತೆ ನಿಜ ದೇವರನ್ನು ಸದಾ ಆರಾಧಿಸುತ್ತಾ ಲೌಕಿಕ ಅಡೆತಡೆಗಳು ನಮ್ಮನ್ನು ಅಡ್ಡಿಪಡಿಸದೆ ಜೀವನದ ಪಯಣದ ಕೊನೆಯವರೆಗೆ ಪ್ರಾರ್ಥನೆ ಮತ್ತು ಬಲಿ ಅರ್ಪಣೆಯ ಮೂಲಕ ಮುನ್ನಡೆಯುವ ಕೃಪಾವರಗಳನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರ ಬಲಿ ಅರ್ಪಣೆಯ ಸ್ಮರಣೆಯಾದ ದಿವ್ಯ ಬಲಿಪೂಜೆಯಲ್ಲಿ ನಾವು ವಿಶ್ವಾಸ ಮತ್ತು ಭಕ್ತಿಯಿಂದ ಪಾಲ್ಗೊಳ್ಳುತ್ತಾ ಕ್ರೈಸ್ತ ವಿಶ್ವಾಸವನ್ನು ಶ್ರದ್ಧೆಯಿಂದ ನಮ್ಮ ಮಕ್ಕಳಿಗೆ ದಾಟಿಸುವಂತೆ ಪ್ರಾರ್ಥಿಸೋಣ. ಮೌನವಾಗಿ ನಮ್ಮ ಪ್ರತ್ಯೇಕ ಕೋರಿಕೆಗಳನ್ನು, ನಮ್ಮ ಕುಟುಂಬದ ಹಾಗೂ ಸಮಾಜದ ಅಗತ್ಯತೆಗಳನ್ನು ಭಗವಂತನ ಮುಂದಿಡೋಣ. ಪ್ರೀತಿಮಯ ಪಿತನೇ, ನಿಮ್ಮ ಪ್ರಸನ್ನತೆ, ರಕ್ಷಣೆ ಹಾಗೂ ಪೋಷಣೆಗೆ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮೆಲ್ಲರ ಅಗತ್ಯತೆಗಳನ್ನು ನಮಗಿಂತಲೂ ಚೆನ್ನಾಗಿ ಬಲ್ಲವರು ನೀವಾಗಿದ್ದೀರಿ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮೆಲ್ಲರ ಬೇಡಿಕೆಗಳನ್ನು ನಿಮ್ಮ ಪರಿಶುದ್ಧ ಚಿತ್ತಾನುಸಾರ ನೆರವೇರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಧರ್ಮಸಭೆಯ ಈ ಕಾಣಿಕೆಗಳನ್ನು ಸಂತೋಷದಿಂದ ಸ್ವೀಕರಿಸಿರಿ. ನಿಮಗೆ ಸಮರ್ಪಿಸಲೆಂದು ನೀವೇ ದಯೆಯಿಂದ ದಯಪಾಲಿಸಿರುವ ಇವುಗಳನ್ನು ನಿಮ್ಮ ಶಕ್ತಿಯಿಂದ ನಮ್ಮ ರಕ್ಷಣೆಯ ರಹಸ್ಯವನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೈತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ
ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಹಾಗೂ ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠ ಮಚಾದೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಡನೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಭ್ರತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಳಗೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಪ್ರಭು, ನಾವು ಭುಜಿಸಿದ ಈ ಪರಮ ಪ್ರಸಾದವು ನಮ್ಮನ್ನು ರಕ್ಷಿಸಲಿ. ಅಂತೆಯೇ ನಿಮ್ಮ ಸತ್ಯದ ಜ್ಯೋತಿಯಲ್ಲಿ ನಮ್ಮನ್ನು ದೃಢಪಡಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಕಟಣೆಗಳು. ಇಂದು ಪೂಜಾ ವಿಧಿ ವರ್ಷದ ಸಾಧಾರಣ ಕಾಲದ 19ನೆಯ ಭಾನುವಾರದಲ್ಲಿದ್ದೇವೆ. ಕಳೆದ ಭಾನುವಾರದ ಬಲಿಪೂಜೆಯಲ್ಲಿ ಸಂಗ್ರಹವಾದ ಕಾಣಿಕೆಯ ಹಣದ ಮೊತ್ತ 1,14,865 ರೂಪಾಯಿಗಳು. ನಿಮ್ಮ ಉದಾರ ಕಾಣಿಕೆಗೆ ಧನ್ಯವಾದಗಳು. ಪ್ರಿಯರೇ, ಇಂದು ನಾವು ಪ್ರಿಸನ್ ಮಿನಿಸ್ಟ್ರಿ ಭಾನುವಾರವೆಂದು ಆಚರಿಸುತ್ತಿದ್ದೇವೆ. ಪ್ರಾರಂಭದಲ್ಲಿ ನಾನು ತಿಳಿಸಿದ ಹಾಗೆ ಬಲಿಪೂಜೆಯ ನಂತರ ಪ್ರಿಸನ್ ಮಿನಿಸ್ಟ್ರಿ ತಂಡದವರು ನಿಮ್ಮ ಉದಾರ ಕಾಣಿಕೆಯನ್ನು ಸಂಗ್ರಹಿಸುವರು. ದಯಮಾಡಿ ಸಹಾಯ ಮಾಡಿ. ಆಗಸ್ಟ್ 15ನೇ ತಾರೀಕು ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತವಾದ ದಿನ ಹಾಗೂ ನಮ್ಮ ದೇಶದ ಸ್ವತಂತ್ರ ದಿನಾಚರಣೆ. ಅಂದಿನ ಬಲಿಪೂಜೆಗಳು ಭಾನುವಾರದ ಬಲಿಪೂಜೆಯಂತಿರುತ್ತವೆ. ಬೆಳಗ್ಗೆ 6:30ಕ್ಕೆ ಹಾಗೂ 8 ಗಂಟೆಗೆ ಕನ್ನಡ ಭಾಷೆಯಲ್ಲಿ, 10 ಗಂಟೆಗೆ ಆಂಗ್ಲ ಭಾಷೆಯಲ್ಲಿ ಹಾಗೂ ಸಂಜೆ 5:30ಕ್ಕೆ ಕನ್ನಡ ಭಾಷೆಯಲ್ಲಿ. ಬೆಳಗ್ಗಿನ ಪ್ರಥಮ ಬಲಿಪೂಜೆಯ ನಂತರ 7:45ಕ್ಕೆ ದೇವಾಲಯದ ಆವರಣದಲ್ಲಿ ಧ್ವಜಾರೋಹಣ ನಡೆಯುವುದು. ಈ ವಾರದಲ್ಲಿ ಬರುವ ಹಬ್ಬದ ದಿನಗಳು: 14ನೇ ತಾರೀಕು ಸಂತ ಮ್ಯಾಕ್ಸ್ ಮಿಲಿಯನ್ ಕೋಲ್ಬೆ ಇವರ ಸ್ಮರಣೆ ಹಾಗೂ 15ನೇ ತಾರೀಕು ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತರಾದ ಹಬ್ಬ. ಪ್ರಿಯರೇ, ನಮ್ಮ ಧರ್ಮ ಕೇಂದ್ರದ ವಾರ್ಷಿಕೋತ್ಸವವನ್ನು ಆಚರಿಸಲು ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ. ಇನ್ನು ಕೆಲವರು ನಿಮ್ಮ ಕಾಣಿಕೆಯನ್ನು ನೀಡಲು ಎನ್ವೆಲಪ್ಗಳನ್ನು ಪಡೆಯದೇ ಇರಬಹುದು. ಅಂಥವರು ಧರ್ಮ ಕೇಂದ್ರದ ಕಚೇರಿಯಲ್ಲಿ ಅದನ್ನು ಸ್ವೀಕರಿಸಿ ನಿಮ್ಮ ಕಾಣಿಕೆಯನ್ನು ದೇವಾಲಯದ ಹೊರಗಡೆ ಇರುವ ಸಹೋದರರು ಹಾಗೂ ಸ್ವಯಂ ಸೇವಕರ ಬಳಿ ನೀಡಬಹುದು. ಅಂತಿಮ ಆಶೀರ್ವಚನಕ್ಕೆ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ.
ಸಾಮಾನ್ಯವಾಗಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲಿಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.